ನನ್ನ ಲೈಫಲ್ಲೇನೆ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋ ಒಂದು ಐಲ್ಯಾಂಡ್ ಅಂದರೆ ಅದು ಕೂರ್ಮಗಡ ಐಲ್ಯಾಂಡ್. ಆಮೆ ಆಕಾರವನ್ನು ಹೊಂದಿರೋದ್ರಿಂದ ಇದಕ್ಕೆ ಕೂರ್ಮಗಡ ಅಂತ ಕರೀತಾರೆ. ಇಲ್ಲಿ ಆರಾಧ್ಯ ದೈವ ನರಸಿಂಹ ಆಗಿರೋದ್ರಿಂದ ಕೆಲವರು ಇದನ್ನು ನರಸಿಂಹಗಡ ಅಂತ ಕೂಡ ಕರೀತಾರೆ. ಬೋಟ್ನ ಮೂಲಕ ಈ ಐಲ್ಯಾಂಡ್ಗೆ ರೀಚ್ ಆಗಬೇಕಾಗತ್ತೆ. ಸುಮಾರು ಜನರನ್ನ ಒಂದೊಂದು ಬೋಟಲ್ಲಿ ಸೇರಿಸಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿರೋ ಎಲ್ಲರ ಉದ್ದೇಶ ಒಂದೇ ಆಗಿರೋದ್ರಿಂದ ಎಲ್ಲರೂ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟಿರ್ತಾರೆ. ಬೋಟಲ್ಲಿ ಹೋಗೋ ಆ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿರುತ್ತೆ. ನಾವು ದಡಕ್ಕೆ ರೀಚ್ ಆಗ್ತಿದ್ದಂಗೆ ಒಂದು ಸೋಡಾ ಕುಡಿದು ಮೇಲೆ ಹೋದ್ವಿ. ಸರಿಯಾಗಿ ಪೂಜೆ ಆಗ್ತಿರೋ ಟೈಮ್ಗೆ ನಾವು ಅಲ್ಲಿ ಹೋಗಿ ರೀಚ್ ಆದ್ವಿ. ದರ್ಶನನೂ ಸಿಕ್ತು. ಆದರೆ ದೇವಸ್ಥಾನದ ಪಕ್ಕ ಇದ್ದ ಈ ಮದ್ದುಗುಂಡುಗಳು ನನ್ನ ಕುತೂಹಲವನ್ನು ಕೆರಳಿಸಿದ್ವು. ಅಕ್ಕಪಕ್ಕ ಯಾವುದಾದ್ರೂ ಕೋಟೆಗಳಿರ್ಬೋದಾ ಅಂತ ಅನುಮಾನವೂ ಬಂತು. ಅದಕ್ಕೆ ಐಲ್ಯಾಂಡ್ನ ಸುತ್ತೋದಕ್ಕೆ ಅಂತ ಕೆಳಗಿಳಿದ್ವಿ. ಐಲ್ಯಾಂಡ್ನ ಕಂಪ್ಲೀಟಾಗಿ 2 ಸತಿ ರೌಂಡ್ ಹಾಕಿದ್ರೂ ಅಲ್ಲಿ ನಮ್ಗೆ ಯಾವುದೇ ರೀತಿ ಕೋಟೆ ಸಿಗಲಿಲ್ಲ. ಆದರೆ ಒಂದು ವಿಚಿತ್ರವಾದ ಸಣ್ಣ ಗುಹೆ ಸಿಕ್ತು. ಏನಿದು? ಇದು ಗುಹೆ ಏನಿದು? ಇಲ್ಲಿಂದ ದೇವರು ಹೋಗಿದ್ದು ಹೇಳ್ತಾರೆ. ಅಲ್ಲ, ಹಂಗಲ್ಲ. ಅಲ್ಲಿಂದ ಈ ಕಡೆ ಬಂದದ್ದ ಇಲ್ಲ ಇಲ್ಲಿಂದ ಒಳಗಡೆ ಹೋಗೋದು? ಅಲ್ಲಿಂದ ಬಂದದ್ದು ಇರ್ಬೇಕಾಗಿದ್ರೆ. ಸುತ್ತಲೂ ಸಮುದ್ರ ಇರೋದ್ರಿಂದ ಸುಮಾರಷ್ಟು ವ್ಯೂ ಪಾಯಿಂಟ್ಗಳು ಅಲ್ಲಲ್ಲಿ ಇದ್ವು. ಲಾಸ್ಟಲ್ಲಿ ಒಂದು ವಡಾಪಾವ್ ತಿಂದು ಅಲ್ಲಿಂದ ಮನೆ ಕಡೆಗೆ ಬಂದ್ವಿ. ಒಟ್ಟಾರೆ ಈ ಅನುಭವ ಮಾತ್ರ ಅದ್ಭುತ, ಅವಿಸ್ಮರಣೀಯ.